ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 3/2/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 18/9/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ಸತ್ಯಯುಗದಲ್ಲಿ 5 ವಿಕಾರಗಳು ಇರುವುದೇ ಇಲ್ಲ. ಈಗ ತಂದೆ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಕಸವನ್ನೆಲ್ಲ ಬಿಟ್ಟು ಬಿಡಿ, ಇಲ್ಲದಿದ್ದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಕಸದ ಜೊತೆಗೆ ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ಒಂದು ಯೋಗ ಬಲದಿಂದ ಕಸವನ್ನು ಅಂದರೆ ಪಾಪವನ್ನು ಭಸ್ಮ ಮಾಡಿಕೊಳ್ಳಬೇಕು, ಅಥವಾ ಶಿಕ್ಷೆಗಳಿಂದ ಪಾಪವನ್ನು ಭಸ್ಮ ಮಾಡಿಕೊಳ್ಳಬೇಕು. ಮಕ್ಕಳಿಗೆ ತಿಳುವಳಿಕೆ ಸಿಗುತ್ತಲೇ ಇರುತ್ತದೆ. ಓಂ ನಮಃ ಶಿವಾಯ. ನೆನಪಿನ ಯಾತ್ರೆಯ ಹೆಜ್ಜೆಯನ್ನು ಮುಂದಿಡುತ್ತಾ ಇರಿ. ಮಕ್ಕಳಿಗೆ ಗೊತ್ತಿದೆ, ಪುರುಷೋತ್ತಮ ಸಂಗಮ ಯುಗದ ಆಯುಷು ಬಹಳ ಕಡಿಮೆ ಇದೆ. 40 ವರ್ಷಗಳಲ್ಲಿ ಈಗ ಬಾಕಿ 8 ವರ್ಷ ಉಳಿದಿದೆ. ಆಯಸ್ಸು ಕಡಿಮೆಯಾಗುತ್ತಾ ಹೋಗುತ್ತಿದೆ. ನಾವು ಬಹಳ ದೂರ ತಲುಪಬೇಕಿದೆ. ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು. 32 ವರ್ಷ ಕಳೆದು ಹೋಯಿತು. ಈ ಪುರುಷೋತ್ತಮ ಸಂಗಮ ಯುಗ ಎಲ್ಲಕ್ಕಿಂತ ವಜ್ರ ಸಮಾನವಾಗಿದೆ. ಅತಿ ಬೆಲೆ ಬಾಳುವ ಸಮಯವಾಗಿದೆ. ಇದನ್ನು ಮರೆಯಬಾರದು. ಮನೆಗೆ ತಲುಪಲು ಬಾಕಿ ಸ್ವಲ್ಪ ಸಮಯವಿದೆ. ಸತೋಪ್ರಧಾನರಾಗಿ ಮನೆಗೆ ಹೋಗಬೇಕು ಮತ್ತು ಯಾವುದೇ ಶಿಕ್ಷೆ ಇತ್ಯಾದಿ ಅನುಭವಿಸಬಾರದು. ಪಾಸ್ ವಿತ್ ಆನರ್ ಆಗಬೇಕು. ತಂದೆ ಯಾವುದೇ ಜಾಸ್ತಿ ಪರಿಶ್ರಮ ಕೊಡುವುದಿಲ್ಲ. ಯಾವುದೇ ಖರ್ಚು ಸಹ ಇಲ್ಲ. ಯಾವುದೇ ಮಂದಿರ, ಮಸೀದಿ ಅಥವಾ ಧರ್ಮಶಾಲೆ ಇತ್ಯಾದಿ ಕಟ್ಟಬೇಕಿಲ್ಲ. ಶಿವಬಾಬಾ ನಿರಾಕಾರರಾಗಿದ್ದಾರೆ ಎಂದು ನಿಮಗೂ ಗೊತ್ತಿದೆ. ಅವರಿಗೆ ಶರೀರವಿಲ್ಲ. ಶಿವಬಾಬನ ಹೆಸರಿನಲ್ಲಿ ಏನೆಲ್ಲ ಕೊಡುತ್ತಾರೋ ಶಿವಬಾಬಾ ಅದನ್ನು ಸಾಕಾರ ಮಕ್ಕಳ ಕೆಲಸದಲ್ಲಿಯೇ ಉಪಯೋಗಿಸುತ್ತಾರೆ. ಅವರೇನು ಅಂದರೆ ಬಾಬಾ ಏನು ತಮ್ಮ ಶಾಂತಿಧಾಮದಲ್ಲಿ ಮಹಲು ಮಹಡಿಗಳನ್ನು ಕಟ್ಟುವುದಿಲ್ಲ. ಉಳಿದವರೆಲ್ಲರೂ ದೇಹಧಾರಿ ಮನುಷ್ಯರು, ಹಣ ಕೂಡಿಸುವರು. ಇವರು ಎಲ್ಲಿ ಕೂಡಿಸಿ ಇಡುತ್ತಾರೆ? ಈಗ ದೆಹಲಿಯಲ್ಲಿ ಡೈರೆಕ್ಷನ್ ಕೊಡುತ್ತಿರುತ್ತಾರೆ, ಸರ್ವಿಸ್ಗಾಗಿ ದೊಡ್ಡ ದೊಡ್ಡ ಮ್ಯೂಸಿಯಂ ಮಾಡಿ ಎಂದು. ಆಗ ಶಿವಬಾಬನ ಹೆಸರಿನಲ್ಲಿ ಮಾಡುತ್ತಿರುತ್ತಾರೆ. ಶಿವಬಾಬನ ಕೈಯಲ್ಲಿ ಕೊಡುತ್ತಾರೆಂದೇನಲ್ಲ. ಹೇಗೆ ಮನುಷ್ಯರು ಈಶ್ವರನ ಹೆಸರಿನಲ್ಲಿ ಧರ್ಮಶಾಲೆ ಅಥವಾ ಆಸ್ಪತ್ರೆ ಇತ್ಯಾದಿ ಕಟ್ಟಿಸುತ್ತಾರೋ, ಆಗ ಈಶ್ವರನ ಕೈಯಲ್ಲಿ ಏನೂ ಕೊಡುವುದಿಲ್ಲ. ಅವರ ಹೆಸರಿನಲ್ಲಿ ಕಟ್ಟಿಸುತ್ತಾರೆ. ಈಶ್ವರನ ಹೆಸರಿನಲ್ಲಿ ದಾನ ಪುಣ್ಯ ಮಾಡಿದರೆ ಮುಂದಿನ ಜನ್ಮದಲ್ಲಿ ಅಲ್ಪಕಾಲದ ಕ್ಷಣಭಂಗೂರದ ಸುಖ ಸಿಗುತ್ತದೆ. ಏಕೆಂದರೆ ಈ ಪ್ರಪಂಚವೇ ಅಲ್ಪಕಾಲದ ಕ್ಷಣಭಂಗೂರದ ಸುಖದ್ದಾಗಿದೆ. ಆದ್ದರಿಂದ ಸುಖವೂ ಸಹ ಅಲ್ಪಕಾಲದ್ದೇ ಸಿಗುತ್ತದೆ ಅಲ್ಲವೇ? ಇಲ್ಲಿ ಶಿವಬಾಬಾ ಡೈರೆಕ್ಟ್ ಆಗಿ ಇದ್ದಾರೆ. ತಂದೆ ನಿಮಗೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ. ಅದು ಯಾರಿಗೂ ಗೊತ್ತಿಲ್ಲ. ಹೊಸ ಮಾತಾಗಿದೆ ಅಲ್ಲವೇ? ಈಗ ನೆನಪಿನ ಯಾತ್ರೆಯನ್ನು ಕಲ್ಪದ ಮೊದಲು ತಂದೆ ತಿಳಿಸಿದ್ದರು. ಈ ಪುರುಷೋತ್ತಮ ಸಂಗಮ ಯುಗ ಅವಶ್ಯವಾಗಿ ಇದೆ. ಇದು ಶಾಸ್ತ್ರಗಳಲ್ಲಿ ಬರೆದಿಲ್ಲ. ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಕನಿಷ್ಠ ಪುರುಷರು ಉತ್ತಮ ಪುರುಷರಾಗುತ್ತಾರೆ. ಇದು ಬರೆದಿಲ್ಲ. ಮತ್ತು ಯಾರೇ ಧರ್ಮಸ್ಥಾಪಕರಿದ್ದಾರೋ ಅವರೆಲ್ಲರೂ ಶರೀರಧಾರಿಗಳಾಗಿದ್ದಾರೆ. ಆದರೆ ಈ ಧರ್ಮ ಸ್ಥಾಪನೆ ಮಾಡುವವರು ಅಶರೀರಿಯಾಗಿದ್ದಾರೆ. ಆದ್ದರಿಂದ ಇವರ ಬದಲಿಗೆ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ಈಗ ಕೃಷ್ಣ ಹೇಗೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ? ಯಾವಾಗ ಅವರೇ ಹೊಸ ಪ್ರಪಂಚದ ರಾಜಕುಮಾರ ಆಗಿದ್ದಾರೋ, ಹಾಗಾದರೆ ಹೊಸ ಪ್ರಪಂಚ ಹೇಗೆ ಸ್ಥಾಪನೆಯಾಯಿತು ಎಂದು ತಂದೆ ತಿಳಿಸುತ್ತಾರೆ. ನಾನು ಸ್ಥಾಪನೆ ಮಾಡುತ್ತೇನೆ. ಇದು ಕೃಷ್ಣನ ಅಂತಿಮ 84ನೇ ಜನ್ಮವಾಗಿದೆ. ಇದರಲ್ಲಿ ಇವರು ಒಳ್ಳೆಯ ಕರ್ಮ ಮಾಡಿ ಲಕ್ಷ್ಮೀನಾರಾಯಣ ಆಗುತ್ತಾರೆ. ತಂದೆ ನಿಮಗೂ ಸಹ ಒಳ್ಳೆಯ ಕರ್ಮಗಳನ್ನು ಕಲಿಸುತ್ತಾರೆ. ಇದು ವಿಕಾರಿ ಪ್ರಪಂಚವಾಗಿದೆ. ಹೊಸ ಪ್ರಪಂಚ ನಿರ್ವಿಕಾರಿ ಪ್ರಪಂಚವಾಗಿದೆ. ಈ ಹಳೆಯ ಪ್ರಪಂಚ ವಿಕಾರಿಯಾಗಿದೆ. ತಂದೆ ಹೇಳುತ್ತಾರೆ,
ಈಗ ಇನ್ನು ಸ್ವಲ್ಪ ದಿನಗಳು ಉಳಿದಿವೆ. ಸಂಗಮ ಯುಗದ ಎಷ್ಟೋ ಸಮಯ ಕಳೆದು ಹೋಯಿತು. ಈಗ ಮಕ್ಕಳು ಪುರುಷಾರ್ಥ ಮಾಡುವುದು ಬಹಳಷ್ಟಿದೆ. ಮಕ್ಕಳಿಗೆ ಗೊತ್ತಿದೆ ಸಮಯ ಹೇಗೆ ಕಳೆಯುತ್ತಾ ಹೋಗುತ್ತದೆ ಎಂದು. ಇಷ್ಟು ವರ್ಷ, ಇಷ್ಟು ತಿಂಗಳು, ಇಷ್ಟು ಗಂಟೆ, ಇಷ್ಟು ನಿಮಿಷ, ಹೀಗೆ ಸೆಕೆಂಡ್ ಕಳೆದು ಹೋಯಿತು. ಬಾಕಿ ಇನ್ನು 8 ವರ್ಷವಿದೆ. ಲಕ್ಷಾಂತರ ವರ್ಷಗಳ ಲೆಕ್ಕವನ್ನು ಯಾರೂ ತೆಗೆಯಲು ಸಾಧ್ಯವಿಲ್ಲ. ಲಕ್ಷಾಂತರ ವರ್ಷ ಎಂದು ಹೇಳುವುದರಿಂದ ಮನುಷ್ಯರು ಇನ್ನೂ ಘೋರವಾದ ಅಂಧಕಾರದಲ್ಲಿದ್ದಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ಈ ಪುರುಷೋತ್ತಮ ಸಂಗಮ ಯುಗದ ಸಮಯ ಕಳೆಯುತ್ತಾ ಹೋಗುತ್ತಿದೆ. ಕಲಿಯುಗವೂ ಹೋಯಿತು. ಮನುಷ್ಯರ ಬುದ್ಧಿಯಲ್ಲಿದೆ ಕಲಿಯುಗ ಇನ್ನು 40,000 ವರ್ಷ ಇದೆ ಎಂದು. ಅವರು ತಮ್ಮ ವಿಕಾರಿ ನಡತೆಯಲ್ಲಿ ನಡೆಯುತ್ತಿರುತ್ತಾರೆ. ಈಗ ನೀವು ವಿಕಾರಿಯಿಂದ ನಿರ್ವಿಕಾರಿ, ಪತಿತರಿಂದ ಪಾವನರಾಗಬೇಕು. ಈಗ ಈ ಪತಿತ ಪ್ರಪಂಚದ ವಿನಾಶ ಎದುರಿಗೆ ನಿಂತಿದೆ. ಈಗ ಈ ಎಲ್ಲದರಿಂದ ಬುದ್ಧಿಯೋಗವನ್ನು ತೆಗೆದುಹಾಕಿರಿ. ಇವರೆಲ್ಲರನ್ನೂ ಬಿಟ್ಟು ತಮ್ಮ ಮನೆಗೆ ಹೋಗಬೇಕು. ತಂದೆಯನ್ನು ನೆನಪು ಮಾಡಬೇಕು ಮತ್ತು ಪವಿತ್ರರಾಗಿಯೂ ಆಗಬೇಕು. ಸಮಯ ಬಹಳ ಕಡಿಮೆ ಇದೆ. ಆದ್ದರಿಂದ ಅಜಾಗರೂಕತೆಯನ್ನು ಬಿಡಿ. ಅಜಾಗರೂಕತೆ ಮಾಡುವವರು ಈಶ್ವರೀಯ ಸರ್ವಿಸ್ ಮಾಡಲು ಸಾಧ್ಯವಿಲ್ಲ. ಸ್ವತಃ ಒಳ್ಳೆಯವರಾದಾಗಲೇ ಬೇರೆಯವರನ್ನು ಒಳ್ಳೆಯವರನ್ನಾಗಿ ಮಾಡಲು ಸಾಧ್ಯ. ಕೆಟ್ಟವರು ಅವಶ್ಯವಾಗಿ ಕೆಟ್ಟದ್ದನ್ನೇ ಮಾಡುತ್ತಾರೆ. ಯಾವುದೇ ಚೀಚಿ ಕೆಲಸ ಅಥವಾ ತಪ್ಪು ಇತ್ಯಾದಿ ನಮ್ಮಿಂದ ಆಗಬಾರದು. ಇದಕ್ಕಾಗಿಯೇ ಬಾಬನ ಕಚೇರಿ ಕೂಡ ನಡೆಯುತ್ತದೆ. ಅಂದರೆ ಬಾಬಾ ಮೊದಲು ಧರ್ಮರಾಜನ ಕಚೇರಿ ಕೂಡ ಮಾಡ್ತಾ ಇದ್ರು. ನೀವೀಗ ಎಂತಹ ಪ್ರಪಂಚಕ್ಕೆ ಹೋಗುತ್ತೀರಿ ಎಂದರೆ ಅಲ್ಲಿ ಯಾವುದೇ ತಪ್ಪು ಇತ್ಯಾದಿ ನಡೆಯುವುದೇ ಇಲ್ಲ. ಏಕೆಂದರೆ ರಾವಣನ ರಾಜ್ಯವೇ ಇರುವುದಿಲ್ಲ. ರಾವಣನು ತಪ್ಪು ಮಾಡಿಸುತ್ತಾನೆ. ನೆನಪಿನಲ್ಲಿ ಇಲ್ಲದಿದ್ದಾಗ ಮಾಯೆ ತಪ್ಪು ಮಾಡಿಸುತ್ತದೆ. ಮನುಷ್ಯರಿಂದ ಎಷ್ಟೊಂದು ತಪ್ಪುಗಳು ನಡೆಯುತ್ತಿರುತ್ತವೆ. ದೇವತೆಗಳ ಮುಂದೆ ಹೋಗಿಯೂ ಹೇಳುತ್ತಾರೆ, ನಾವು ಜನ್ಮ ಜನ್ಮಾಂತರದ ಪಾಪಿಗಳಾಗಿದ್ದೇವೆ, ಅಪಾರ ಪಾಪ ಮಾಡಿದ್ದೇವೆ. ಅವರಿಗೆ ಇದೂ ಗೊತ್ತಿರುವುದಿಲ್ಲ ನಾವು ಎಷ್ಟು ಜನ್ಮ ತೆಗೆದುಕೊಂಡಿದ್ದೇವೆ ಎಂದು. ಕೇವಲ ಹೇಳುತ್ತಾರೆ, ನಾನು ಜನ್ಮ ಜನ್ಮಾಂತರದ ಪಾಪಿಯಾಗಿದ್ದೇನೆ. ಎಲ್ಲಿಗೆ ಹೋದರೂ, ಗಂಗೆಗೆ ಹೋದರೂ ಸಹ ಹೇಳುತ್ತಾರೆ, ನಮ್ಮ ಪಾಪವನ್ನು ಭಸ್ಮ ಮಾಡು ಎಂದು. ಜನ್ಮ ಜನ್ಮಾಂತರದ ಪಾಪಿಯಾಗಿದ್ದೇನೆ. ದೇವತೆಗಳ ಮಂದಿರಕ್ಕೆ ಹೋದರೂ, ಶಿವನ ಮಂದಿರಕ್ಕೆ ಹೋದರೂ ನನ್ನ ಪಾಪವನ್ನು ಭಸ್ಮ ಮಾಡು ಎಂದು ಹೇಳುತ್ತಾರೆ. ನಿಮಗೆ ತಂದೆ ತಿಳಿಸಿದ್ದಾರೆ ನೀವು ಎಷ್ಟು ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ ಎಂದು. ಕೆಲವರು 63, ಕೆಲವರು 60, ಇನ್ನು ಕೆಲವರು 20, ಮತ್ತೆ ಕೆಲವರು 10 ಜನ್ಮ ಪಡೆಯುತ್ತಾರೆ. ಆದರೆ ಅವಶ್ಯವಾಗಿ ಪಾಪವನ್ನಂತೂ ಮಾಡಿದ್ದಾರೆ ಅಲ್ಲವೇ? ರಾವಣನ ರಾಜ್ಯದಲ್ಲಿ ಪಾಪ ಅವಶ್ಯವಾಗಿ ನಡೆಯುತ್ತದೆ. ಜನ್ಮವೇ ಪಾಪದಿಂದ ಆಗುತ್ತದೆ. ಸನ್ಯಾಸಿಗಳ ಜನ್ಮವೂ ಸಹ ಭ್ರಷ್ಟಾಚಾರದಿಂದ ಆಗುತ್ತದೆ. ಭ್ರಷ್ಟಾಚಾರಿ ಶ್ರೇಷ್ಠಾಚಾರಿ ಎಂದು ಯಾರಿಗೆ ಹೇಳಲಾಗುತ್ತದೆ ಎಂದು ಸರ್ಕಾರಕ್ಕೂ ಸಹ ಗೊತ್ತಿಲ್ಲ. ಸನ್ಯಾಸಿಗಳು ಪವಿತ್ರರಾಗಿದ್ದರೆ ಅವರೇ ಶ್ರೇಷ್ಠಾಚಾರಿಗಳಾಗಿರಬಹುದು ಎಂದು ತಿಳಿದುಕೊಳ್ಳುತ್ತಾರೆ. ತಂದೆ ತಿಳಿಸುತ್ತಾರೆ, ಅವರು ಮನೆ ಮಠವನ್ನು ಬಿಟ್ಟಿದ್ದಾರೆ. ಪತ್ನಿಯನ್ನು ವಿಧವೆಯನ್ನಾಗಿ ಮತ್ತು ಮಕ್ಕಳನ್ನು ಅನಾಥರನ್ನಾಗಿ ಮಾಡಿ ಹೋಗುತ್ತಾರೆ. ಆ ಧರ್ಮವೇ ಆ ರೀತಿ ಇದೆ. ಸನ್ಯಾಸಿಗಳು ಇಲ್ಲದಿದ್ದರೆ ಇನ್ನೂ ಪತಿತರಾಗಿ ಬಿಡುತ್ತಿದ್ದರು. ಆದರೂ ಪವಿತ್ರರಾಗಿ ಇರುತ್ತಾರಲ್ಲವೇ? ಭಾರತವು ಪವಿತ್ರತೆಯ ಆಧಾರದ ಮೇಲೆ ನಿಂತಿದೆ. ಭಾರತದಂಥ ಪವಿತ್ರ ಖಂಡ ಬೇರೆ ಯಾವುದೂ ಇಲ್ಲವೇ ಇಲ್ಲ. ಅರ್ಧಕಲ್ಪ ಪವಿತ್ರ ಪ್ರಪಂಚವಿರುತ್ತದೆ. ಅದರಲ್ಲಿಯೂ ಸತ್ಯಯುಗವನ್ನು ಸಂಪೂರ್ಣ ಪವಿತ್ರ ಎಂದು ಹೇಳಲಾಗುತ್ತದೆ. ತ್ರೇತಾಯುಗದಲ್ಲಿ 2 ಕಲೆ ಕಡಿಮೆಯಾಗುತ್ತದೆ. ಸತ್ಯಯುಗವನ್ನು ಹೂವುಗಳ ತೋಟ ಎಂದು ಹೇಳಲಾಗುತ್ತದೆ. ಸತ್ಯಯುಗದಿಂದ ನಂತರ ಹೇಗೆ ತ್ರೇತಾ, ದ್ವಾಪರ, ಕಲಿಯುಗಕ್ಕೆ ಬಂದಿರಿ? ಎಷ್ಟು ವರ್ಷ, ಎಷ್ಟು ನಿಮಿಷ ಕಳೆಯಿತು? ಮಕ್ಕಳು ಲೆಕ್ಕವನ್ನು ತೆಗೆದಿದ್ದಾರಲ್ಲವೇ? ಅಂದರೆ ಸತ್ಯಯುಗದಿಂದ ಇಲ್ಲಿಗೆ ಬರಲಿಕ್ಕೆ ಎಷ್ಟು ಸಮಯ, ಎಷ್ಟು ವರ್ಷ, ಎಷ್ಟು ನಿಮಿಷ
ಕಳೀತು ಅನ್ನೋದನ್ನು ಲೆಕ್ಕ ತೆಗೆದಿದ್ದಾರೆ. ಬಾಕಿ ಸಂಗಮ ಯುಗದ ಲೆಕ್ಕ ಉಳಿದಿದೆ. ಲೆಕ್ಕ ಹಾಕಿದರೆ ಬಾಕಿ ಬಾಲದಷ್ಟು 40 ವರ್ಷವಿದೆ ಎಂದು ಹೇಳುತ್ತಾರೆ. ಆ ಸಮಯವೂ ಕಳೆಯುತ್ತಾ ಹೋಗುತ್ತಿದೆ. ಮಕ್ಕಳ ಪುರುಷಾರ್ಥದಲ್ಲಿಯೂ ಎಷ್ಟು ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಪದವಿಗಳು ಸಹ ನಂಬರ್ವಾರಾಗಿರುತ್ತವೆ. ನೀವು ಈ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಿ. ನಿಮ್ಮಲ್ಲಿಯೂ ನಂಬರ್ವಾರ್ ಇದ್ದಾರೆ. ಕೆಲವರು ಏನೂ ಸರ್ವಿಸ್ ಮಾಡುವುದಿಲ್ಲ, ಕೆಲವರು ಬಹಳ ಸರ್ವಿಸ್ ಮಾಡುತ್ತಾರೆ. ತಮ್ಮ ತನು ಮನ ಧನದಿಂದ ಸರ್ವಿಸ್ ಮಾಡುತ್ತಿದ್ದಾರೆ. ಆತ್ಮದ ಮನಸ್ಸೂ ಸಹ ತೊಡಗಿದೆ. ಧನವನ್ನೂ ಸಹ ಹಾಕುತ್ತಾರೆ. ಬಾಬಾರವರ ಬಳಿ ಕೇಳುತ್ತಾರೆ. ಬಾಬಾ ಹೇಳುತ್ತಾರೆ, ನೀವು ಹೋಗಿ ಮ್ಯೂಸಿಯಂ ಇತ್ಯಾದಿಗಳನ್ನು ತೆರೆಯಿರಿ. ನಾನೇನು ಮಾಡಲಿ? ನನಗೇನು ಮನೆ ಇತ್ಯಾದಿ ಕಟ್ಟಬೇಕಿಲ್ಲ. ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ. ಇವರಿಗೂ ಸಹ ಇಲ್ಲಿ ಮನೆಯನ್ನು ಕಟ್ಟಬೇಕಿಲ್ಲ. ಅದರಲ್ಲಿ ಮೋಹ ಇಟ್ಟುಕೊಳ್ಳಲು, ಅಂದರೆ ಮನೆ ಕಟ್ಸಿದ್ದೀವಿ, ಇದ್ರ ಮೇಲೆ ಮೋಹ ಇದೆ, ಆ ರೀತಿ ನನಗೆ ಮೋಹ ಇಲ್ಲ. ಬ್ರಹ್ಮಬಾಬನೂ ಕೂಡ ತಕ್ಷಣ ಮೋಹವನ್ನು ತೆಗೆದುಹಾಕಿದರು. ಈಗ ತಂದೆಯನ್ನು ಫಾಲೋ ಮಾಡುವುದು ಮಕ್ಕಳ ಕೆಲಸವಾಗಿದೆ. ಇಲ್ಲಿ ಏನೂ ಉಳಿಯುವುದಿಲ್ಲ. ಆದ್ದರಿಂದ ಬಡವರು ತಮ್ಮದನ್ನು ಜಮಾ ಮಾಡಿಕೊಳ್ಳುತ್ತಾರೆ. ಶಿವಬಾಬಾ, ನಾವು ಇದನ್ನು ಹೊಸ ಪ್ರಪಂಚಕ್ಕಾಗಿ ಜಮಾ ಮಾಡುತ್ತೇವೆ ಎಂದು ಬಡವರು ಹೇಳುತ್ತಾರೆ. ಇದು ಮೃತ್ಯುಲೋಕ, ಪಾಪಾತ್ಮರ ಪ್ರಪಂಚವಾಗಿದೆ. ಏನೆಲ್ಲ ಮಾಡುತ್ತಾರೋ ಅದರ ಪ್ರತಿಫಲವು ಸಿಕ್ಕೇ ಸಿಗುತ್ತದೆ. ಕಲ್ಪ ಯಾರು ಏನನ್ನು ಮಾಡಿದ್ದಾರೋ ಅದನ್ನೇ ಮಾಡುತ್ತಿರುತ್ತಾರೆ. ಎಷ್ಟು ಸಾರಿ ಮಾಡಿರಬಹುದು? ದೆಹಲಿಯಲ್ಲಿಯೂ ಮ್ಯೂಸಿಯಂ ಮಾಡುತ್ತಿದ್ದಾರೆ. ಪರಸ್ಪರ ಒಟ್ಟಾಗಿ ಸೇರಿ ಸರ್ವಿಸನ್ನು ಬೆಳೆಸುತ್ತಿದ್ದಾರೆ. ಸಾಹಸ ಮಕ್ಕಳದು, ಸಹಯೋಗ ಶಿವಬಾಬನದು. ನೀವು ಶಿವಬಾಬನ ಬಳಿ ಕಳುಹಿಸುತ್ತೀರಿ. ಶಿವಬಾಬಾ ನಂತರ ನಿಮಗೆ ಕೊಡುತ್ತಾರೆ. ಅಂದರೆ ನೀವು ಏನೇ ಸೇವೆ ಮಾಡ್ತೀರಂದ್ರೂ ಬಾಬನಿಗೆ ಕೊಡ್ತೀರಿ. ಬಾಬಾ ಅದಕ್ಕೆ ಪ್ರತಿಫಲ ನಿಮಗೆ ಕೊಟ್ಟೆ ಸಾಹಸ ಮಕ್ಕಳದು. ನೀವು ಧೈರ್ಯ ಮಾಡಿ ಬಾಕಿ ಏನೋ ಸಹಾಯ ಬೇಕು ತಂದೆಯಿಂದ ಕೇಳಿ ಪಡೆದುಕೊಳ್ಳಿ. ಎಷ್ಟೊಂದು ಸರ್ವಿಸ್ ಮಾಡುತ್ತಿರುತ್ತಾರೆ. ಪುರುಷಾರ್ಥದಿಂದ ತಿಳಿಯುತ್ತದೆ ಇವರು ನಿಸ್ಸಂಶಯವಾಗಿಯೂ ಪಾಸ್ವಿತಾನರಾಗಲು ಯೋಗ್ಯರಾಗಿದ್ದಾರೆ. ಇವರು ಸಂಪೂರ್ಣ ಅಯೋಗ್ಯ ಆಗಿದ್ದಾರೆ. ಹೊಡೆತಗಳನ್ನು ತಿಂದು ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಳ್ಳುತ್ತಾರೆ. ಅವರು ಪಾಸ್ವಿತಾನರ್ ಆಗುವವರು ಶಿಕ್ಷೆಯನ್ನು ಖಂಡಿತ ಅನುಭವಿಸುವುದಿಲ್ಲ. ನಮ್ಮಲ್ಲಿ ಏನಾದರೂ ಕೊರತೆ ಇದೆಯೇ ಎಂದು ನೋಡಿಕೊಳ್ಳಬೇಕು. ಕೊಕ್ಕರೆಗಳ ಜೊತೆ ಒಡನಾಟವೇನಾದರೂ ಇದೆಯೇ? ಇಲ್ಲದಿದ್ದರೆ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಾಗುವುದಿಲ್ಲ. ಕೆಲವರು ಬಹಳ ಜಮಾ ಮಾಡಿಕೊಳ್ಳುತ್ತಾರೆ, ಕೆಲವರು ಏನೂ ಇಲ್ಲ. ಸತ್ಯಯುಗದಲ್ಲಿ ಸುಖವು ಎಲ್ಲರಿಗೂ ಇರುತ್ತದೆ. ಬಡವರೂ ಸಹ ಕಾಯಿಲೆಗೆ ಬೀಳುವುದಿಲ್ಲ. ಆದರೆ ಪದವಿಯಲ್ಲಿ ವ್ಯತ್ಯಾಸ ಇರುತ್ತದೆ ಅಲ್ಲವೇ? ದುಃಖದ ಪ್ರಪಂಚದಲ್ಲಿಯೂ ಬಡವ ಸಾಹುಕಾರ ಎಂಬ ವ್ಯತ್ಯಾಸವಿದೆ. ಹಾಗೆಯೇ ಸುಖದ ಪ್ರಪಂಚದಲ್ಲಿಯೂ ಬಡವ ಸಾಹುಕಾರ ಎಂಬ ವ್ಯತ್ಯಾಸವಿರುತ್ತದೆ. ತಮ್ಮೊಳಗೆ ತಾವು ನೋಡಿಕೊಳ್ಳಿರಿ. ನಾನು ಇಡೀ ದಿನ ಬಾಬಾರವರ ಎಷ್ಟು ಸೇವೆ ಮಾಡಿದ್ದೇನೆ? ತಂದೆಯೂ ಹೇಳುತ್ತಾರೆ, ಮ್ಯೂಸಿಯಂ ಅಥವಾ ಆತ್ಮಿಕ ಯೂನಿವರ್ಸಿಟಿಯ ವ್ಯವಸ್ಥೆ ಮಾಡಬೇಕು. ಕಟ್ಟಡ ಇತ್ಯಾದಿ ಖರೀದಿಯೂ ಮಾಡಬಾರದು. ಶಿವಬಾಬಾ ಹೇಳುತ್ತಾರೆ, ನಮಗೇನು ಬಿದ್ದಿದೆ? ಕಟ್ಟಡ ಇತ್ಯಾದಿ ತೆಗೆದುಕೊಂಡು ನಂತರ ಇಷ್ಟೊಂದು ತುಂಬಿಕೊಡಬೇಕಾಗುತ್ತದೆ. ಬಾಡಿಗೆಗೆ ತೆಗೆದುಕೊಳ್ಳುತ್ತಾ ಹೋಗಿ. ನಂತರ ಕಟ್ಟಡ ಅವರ ಆಸ್ತಿ, ಹಣ ಕೆಲಸಕ್ಕೆ ಬರುತ್ತದೆ. ಉಳಿದು ಹೋಗಬಾರದು. ಮಾಯೆ ನುಂಗಿ ಹಾಕುವಂತೆ ಬಿಡುವುದೇಕೆ? ಕಲ್ಪದ ಮಾದರಿಯಂತೆ ಎಷ್ಟು ಯುಕ್ತಿಯಿಂದ ಕೆಲಸ ನಡೆಯುತ್ತಿರುತ್ತದೆ. ಮಕ್ಕಳು ಎಷ್ಟು ಬ್ಯುಸಿಯಾಗಿರುತ್ತಾರೆ. ಬೇಗ ರೆಡಿಯಾಗಿ ಅನೇಕರ ಕಲ್ಯಾಣ ಮಾಡೋಣ ಎಂಬ ಆಲೋಚನೆ ಬರುತ್ತದೆ. ಬಾಬಾ ಕೂಡ ದಿನ ಸಹಜವಾದ ಪಾಯಿಂಟ್ಸ್ ಕೊಡುತ್ತಿರುತ್ತಾರೆ. ವಿಕಾರಿ ಮತ್ತು ನಿರ್ವಿಕಾರಿ ಪ್ರಪಂಚವನ್ನು ನೋಡುತ್ತಿದ್ದೀರಿ. ಈಗ ಆ ರೀತಿ ಆಗಬೇಕು. ತಂದೆಯು ಅಂತಹವರನ್ನಾಗಿ ಮಾಡಲು ಬಂದಿದ್ದಾರೆ. ನಂತರ ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೋ ಆ ರೀತಿ ಆಗುತ್ತಾರೆ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಯಾರಿಗೂ ದುಃಖ ಕೊಡಬಾರದು. ಚೀಚಿ ಶಬ್ದಗಳನ್ನು ಬಾಯಿಂದ ಏಳಬಾರದು.
ಸತ್ಯಯುಗದಲ್ಲಿ 5 ವಿಕಾರಗಳು ಇರುವುದೇ ಇಲ್ಲ. ಈಗ ತಂದೆ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಕಸವನ್ನೆಲ್ಲ ಬಿಟ್ಟು ಬಿಡಿ, ಇಲ್ಲದಿದ್ದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಕಸದ ಜೊತೆಗೆ ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ಒಂದು ಯೋಗ ಬಲದಿಂದ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕು ಅಥವಾ ಶಿಕ್ಷೆಗಳಿಂದ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕು. ಮಕ್ಕಳಿಗೆ ತಿಳುವಳಿಕೆ ಸಿಗುತ್ತಿರುತ್ತದೆ. ಡ್ರಾಮಾ ಅನುಸಾರ ಹುಬಹು ಕಲ್ಪದ ಮೊದಲಿನಂತೆ ನಿಮ್ಮ ನಡತೆ ನಡೆಯುತ್ತಿರುತ್ತದೆ. ಯಾರಿಗೂ ಸಹ ದುಃಖ ಕೊಡಬಾರದು. ಇದರಲ್ಲಿ ಮುಖ್ಯವಾದದ್ದು ಕಣ್ಣುಗಳು. ತಿಜರಿಯ ಕಥೆಯೂ ಇದೆಯಲ್ಲವೇ? ವಾಸ್ತವದಲ್ಲಿ ಇದು ಜ್ಞಾನದ 3ನೇ ನೇತ್ರವಾಗಿದೆ. ಬಾಕಿ ಆ ಕಥೆಗಳೆಲ್ಲವೂ ಸುಳ್ಳಾಗಿವೆ. ಯಾರಿಗೂ ತಿಳಿದೇ ಇಲ್ಲ. ಈಗ ಸತ್ಯವಾದ ಬಾಬಾ ನಿಮಗೆ ಸತ್ಯವಾದ ಮತ್ತು ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಿದ್ದಾರೆ. ಹೊಸ ಪ್ರಪಂಚಕ್ಕಾಗಿ ಏನು ಹೊಸ ವಿಷಯಗಳನ್ನು ತಿಳಿಸಿದರು? ಹೊಸ ಪ್ರಪಂಚದ ಧ್ವನಿಯನ್ನು ನೀವು ಕೇಳುತ್ತೀರಿ. ಧ್ವನಿ ಮಾಡುವುದೂ ಸಹ ನೀವೇ. ಮನುಷ್ಯರು ಹೊಸ ಪ್ರಪಂಚವನ್ನು ಆಲೋಚನೆಯಲ್ಲಿಯೂ ತಂದುಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಭಕ್ತಿರೂಪಿ ಅಜ್ಞಾನದ ನಿದ್ರೆಯಲ್ಲಿದ್ದಾರೆ. ಬಹಳ ಧೈರ್ಯದಿಂದ ಯುಕ್ತಿಯಿಂದ ನಡೆಯಬೇಕಾಗುತ್ತದೆ. ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೀವು ಗುಪ್ತವಾಗಿ ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ವಿಶೇಷವಾಗಿ ಪವಿತ್ರತೆಯ ಮಾತಾಗಿದೆ. ಮಕ್ಕಳು ಸಹ ಹೀಗೆ ಹೇಳುತ್ತಾರೆ, ನಮ್ಮನ್ನು ಪಾವನರನ್ನಾಗಿ ಮಾಡಿ. ಯಾವಾಗ ತಂದೆ ಪಾವನರನ್ನಾಗಿ ಮಾಡಲು ಬರುತ್ತಾರೋ ಆಗ ಆಗುವುದಿಲ್ಲ. ನಿಮ್ಮಂತಹ ಕೆಲವರು ಯಾರಿದ್ದಾರೋ ಅವರೂ ತಿಳಿದುಕೊಳ್ಳುತ್ತಾರೆ, ನಾವೇ ತಂದೆಯನ್ನು ಕರೆದಿದ್ದೇವೆ ಎಂದು. ಈಗ ತಂದೆ ಹೇಳುತ್ತಾರೆ, ಹೀಗೆ ಪಾವನರಾಗಿರಿ. ಅವರೂ ತಿಳಿದುಕೊಂಡಿದ್ದಾರೆ, ಇನ್ನು 40,000 ವರ್ಷ ನಾವು ಭಗವಂತನನ್ನು ಕರೆಯುತ್ತಲೇ ಇರುತ್ತೇವೆ ಎಂದು. ಆದ್ದರಿಂದ ನಿಮ್ಮ ಮೇಲೆ ವಿಶ್ವಾಸ ಇಡುವುದಿಲ್ಲ. ಕಲ್ಪ ಹೀಗೆ ಮಾಡುತ್ತಿರಬಹುದು. ಅಚಾನಕ್ ಸಾವು ಕೂಡ ಬರಬಹುದು. ಏನೆಲ್ಲ ಆಗಬೇಕಿದೆಯೋ ಅದು ಕಲ್ಪದ ಮೊದಲಿನಂತೆಯೇ ಆಗಬೇಕಿದೆ. ನಿಧಾನವಾಗಿ ತಿಳಿದುಕೊಳ್ಳುತ್ತಾ ಹೋಗುತ್ತಾರೆ. ತಂದೆ ಹೇಳುತ್ತಾರೆ, ಈಗ ಭಕ್ತಿ ಮಾರ್ಗದ ಅಂತ್ಯವಾಗಿದೆ. ನಾನು ಜ್ಞಾನದಿಂದ ಸದ್ಗತಿ ಕೊಡಲು ಬಂದಿದ್ದೇನೆ. ಭಕ್ತಿಯನ್ನು ಬಿಡಿ ಎಂದು ಹೀಗೆ ಹೇಳುವುದಿಲ್ಲ. ಆ ತಿಳುವಳಿಕೆ ತಾನಾಗಿಯೇ ಬರುತ್ತದೆ. ಭಕ್ತಿಯು ರಾತ್ರಿಯಾಗಿದೆ, ಜ್ಞಾನವು ಹಗಲಾಗಿದೆ. ಒಂದು ವೇಳೆ ಭಕ್ತಿಯನ್ನು ಮಾಡುತ್ತಿದ್ದರೆ, ರಾತ್ರಿಯಲ್ಲಿದ್ದರೆ ಎರಡು ಒಟ್ಟಿಗೆ ನಡೆಯಲು ಸಾಧ್ಯವಿಲ್ಲ. ಒಂದು ಕಡೆ ಅವಶ್ಯವಾಗಿ ಮಾಡಬೇಕಾಗುತ್ತದೆ. ಭಕ್ತಿ ಮತ್ತು ಜ್ಞಾನ ಎರಡೂ ನಡೆಯಲು ಸಾಧ್ಯವಿಲ್ಲ. ಒಂದು ಕಡೆ ತೆಗೆದುಕೊಳ್ಳಬೇಕಾಗುತ್ತದೆ. ಜ್ಞಾನದ ನಶೆ ಏರಿದರೆ ಭಕ್ತಿಯ ಕರ್ಮಕಾಂಡದ ದಾನ, ಪುಣ್ಯ, ಯಾತ್ರೆಗಳು ಇತ್ಯಾದಿ ಮಾಡುವುದಾಗಿದೆ. ತಂದೆ ಹೇಳುತ್ತಾರೆ, ಇದನ್ನು ಮಾಡುವುದರಿಂದ ಯಾರೂ ಆಸ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ನನ್ನ ಮಗುವಾಗುವುದರಿಂದಲೇ ಆಸ್ತಿಯನ್ನು ಪಡೆಯಲು ಸಾಧ್ಯ. ಭಕ್ತ ಜನರು ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಅವರು ತಂದೆ ಎಂದು ತಿಳಿದುಕೊಳ್ಳುವುದಿಲ್ಲ. ಇದರಲ್ಲಿ ಲೋಕ ಮರ್ಯಾದೆ, ಕುಲ ಮರ್ಯಾದೆಯನ್ನು ಬಿಡಬೇಕಾಗುತ್ತದೆ. ಅದು ಕಲಿಯುಗಿ ಕುಲದ ಮರ್ಯಾದೆ ವಿಕಾರದಲ್ಲಿ ಹೋಗುವುದಾಗಿದೆ. ಅಂತಹ ಮರ್ಯಾದೆಯನ್ನು ಬಿಡಬೇಕಾಗುತ್ತದೆ. ಮದುವೆ ಮುಂಜಿ ಮಾಡುವುದು. ಮೀರಾಳ ಉದಾಹರಣೆ ಇದೆಯಲ್ಲವೇ? ಅವಳ ಮನಸ್ಸು ಕೃಷ್ಣನೊಂದಿಗೆ ಇತ್ತು. ನಮ್ಮ ಕೃಷ್ಣ ನಿರ್ವಿಕಾರಿ. ನಂತರ ನಾವು ವಿಕಾರಿ ಹೇಗಾಗುವುದು? ಗಳಿಗೆ ಧ್ಯಾನದಲ್ಲಿ ಹೋಗುತ್ತಿದ್ದಳು. ಜ್ಞಾನದ ಮಾತಲ್ಲ, ಸಾಕ್ಷಾತ್ಕಾರದಿಂದ ಖುಷಿಯಾಗುವಂತಹ ಭಕ್ತರು ಬಹಳಷ್ಟು ಜನರಿದ್ದಾರೆ. ಆದರೆ ತಂದೆ ಹೇಳುತ್ತಾರೆ, ಸಾಕ್ಷಾತ್ಕಾರದಿಂದ ಯಾವುದೇ ಸದ್ಗತಿ ಸಿಗಲು ಸಾಧ್ಯವಿಲ್ಲ. ಇಲ್ಲಿ ಶಿಕ್ಷಣವನ್ನು ಓದುವುದೇ ಆಗಿದೆ. ಯೋಗ ಮಾಡಬೇಕು. ಯೋಗವನ್ನು ವಾಸ್ತವದಲ್ಲಿ ಎಲ್ಲರೂ ಮಾಡುತ್ತಾರೆ. ವಕೀಲರ ಮೂಲಕ ಓದಿದರೆ ಆ ವಕೀಲ
ಶಿಕ್ಷಕರೊಂದಿಗೆ ಯೋಗ ಇಟ್ಟುಕೊಳ್ಳುತ್ತಾರೆ ಅಲ್ಲವೇ? ಇದು ಸೂಕ್ಷ್ಮ ಮಾತಾಗಿದೆ. ಆತ್ಮದ ಯೋಗವು ಆತ್ಮಿಕ ತಂದೆಯೊಂದಿಗಿದೆ. ಅವರು ಅಸತ್ಯ ಶಿಕ್ಷಕರೊಂದಿಗೆ ಯೋಗ ಇಟ್ಟುಕೊಳ್ಳುತ್ತಾರೆ. ಗುರು ಶಿಷ್ಯ ಎಲ್ಲರೂ ಸುಳ್ಳು. ಸದ್ಗತಿಯೂ ಸಿಗಲು ಸಾಧ್ಯವಿಲ್ಲ. ಅವರು ತಿಳಿದುಕೊಳ್ಳುತ್ತಾರೆ ಗುರುಗಳನ್ನು ಮಾಡಿಕೊಳ್ಳುವುದರಿಂದ ಸದ್ಗತಿ ಸಿಗುತ್ತದೆ ಎಂದು. ಆದರೆ ಆ ಗುರುಗಳು ಸದ್ಗತಿ ಕೊಡಲು ಸಾಧ್ಯವಿಲ್ಲ. ಬಾಬಾ ಯಾವುದೇ ಶಾಸ್ತ್ರವನ್ನು ಓದಿಸುವುದಿಲ್ಲ. ಯಜ್ಞ, ತಪಸ್ಸು, ವ್ರತ, ನೇಮ ಇತ್ಯಾದಿಗಳನ್ನು ಬಹಳಷ್ಟು ಇಟ್ಟುಕೊಂಡಿದ್ದಾರೆ. ಈ ಎಲ್ಲ ಮಾತುಗಳಿಂದ ನನ್ನಿಂದ ಪೂರ್ಣ ಆಸ್ತಿ ಪಡೆಯಲು ಸಾಧ್ಯವಿಲ್ಲ ಎಂದು ತಂದೆ ಹೇಳುತ್ತಾರೆ. ಭಕ್ತಿಯನ್ನೂ ಬಿಟ್ಟಿಲ್ಲ. ನಂತರ ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ಎಂದರೆ ಈ ಕಡೆ ಭಾರವಾಗಿ ಬಿಡುತ್ತದೆ. ಬಾಕಿ ವ್ರತ ನೇಮಗಳಿಂದ ಯಾವುದೇ ಪಾಪ ವಿನಾಶವಾಗುವುದಿಲ್ಲ. ನಂತರ ಶಿಕ್ಷೆ ಅನುಭವಿಸಿ ಸ್ವಲ್ಪ ಪದವಿ ಪಡೆದುಕೊಳ್ಳುತ್ತಾರೆ. ಜ್ಞಾನದ ತೂಕ ಭಾರವಾಗಿದೆ. ಆದ್ದರಿಂದ ಸ್ವರ್ಗದಲ್ಲಿ ಬಂದು ಬಿಡುತ್ತಾರೆ. ಭಕ್ತಿ ಮಾಡುವುದು ಯಾವುದೇ ವಿಕಾರವಲ್ಲ. ಆದರೆ ಭಕ್ತಿಯಲ್ಲಿ ಭಗವಂತನಿಗೆ ಸರ್ವವ್ಯಾಪಿ ಎಂದು ಹೇಳುವುದು ಪಾಪವಾಗಿದೆ. ಬಾಕಿ ವ್ರತ, ನೇಮ ಇತ್ಯಾದಿಗಳನ್ನು ಮಾಡುವುದು ಪಾಪವಲ್ಲ. ಜ್ಞಾನದ ಕಾರಣ ಸ್ವರ್ಗದಲ್ಲಿ ಬರುತ್ತಾರೆ. ನಂತರ ಇದನ್ನು ಬಿಡುತ್ತಾ ಹೋದರೆ ಅವರೂ ಕೂಡ ಬಹಳ ಒಳ್ಳೆಯ ಪದವಿ ಪಡೆದುಕೊಳ್ಳುತ್ತಾರೆ. ಬಾಬಾ ಸ್ವಯಂ ಹೇಳುತ್ತಾರೆ, ಮನೆಯಲ್ಲಿ ಜಗಳವಾದರೆ, ಮನೆಯಲ್ಲಿ ಯಾರಾದರೂ ಕೋಪ ಮಾಡಿಕೊಂಡರೆ ಯುಕ್ತಿಯಿಂದ ಹೆಸರಿಗೆ ಮಾತ್ರ ಪೂಜೆ ಮಾಡಿ ಭಕ್ತಿ ಮಾಡಿ, ತೊಂದರೆ ಇಲ್ಲ. ಮೂಲ ಮಾತು ಇರುವುದೇ ವಿಕಾರದ್ದು. ವ್ರತ ನೇಮ ಇಟ್ಟುಕೊಳ್ಳುವುದರಿಂದ ಪತಿತರಾಗುವುದಿಲ್ಲ. ಪತಿತರು ವಿಕಾರದಿಂದ ಆಗುತ್ತಾನೆ. ವ್ರತ ನೇಮ ಇಟ್ಟುಕೊಳ್ಳುವುದು ಒಳ್ಳೆಯದು. ಕೆಲವರು ಆರೋಗ್ಯಕ್ಕಾಗಿಯೂ ವ್ರತ ನೇಮ ಇತ್ಯಾದಿಗಳನ್ನು ಮಾಡುತ್ತಾರೆ. ಇದರಿಂದ ಪಾಪವೇನೂ ಹತ್ತುವುದಿಲ್ಲ. ಇದಕ್ಕೆ ಹೇಳಲಾಗುತ್ತದೆ ಧರ್ಮದಲ್ಲಿ ಶಕ್ತಿ ಇದೆ ಎಂದು. ಮುಖ್ಯವಾಗಿ ಪಾಪದ ಮಾತು ಕಾಮ ವಿಕಾರದ ಮೇಲಿದೆ. ಇದರ ಮೇಲೆ ವಿಜಯ ಪಡೆಯುವುದರಿಂದಲೇ ಜಗಜ್ಜೀತಾಗುತ್ತೀರಿ, ಅಂದರೆ ಸ್ವರ್ಗದಲ್ಲಿ ಬರುತ್ತೀರಿ. ನಂತರ ಎಷ್ಟು ಒಳ್ಳೆಯ ಪುರುಷಾರ್ಥ ಮಾಡುತ್ತೀರೋ ಅಷ್ಟೇ ಶ್ರೇಷ್ಠ ಪದವಿ ಪಡೆಯುತ್ತೀರಿ. ಸೇವಾದಾರಿಗಳಾಗಿ ನಿಮ್ಮ ಸಮಾನ ಮಾಡಿಕೊಂಡರೆ ಮಹಾರಾಜ ಮಹಾರಾಣಿಯೂ ಆಗಬಹುದು. ಅವಕಾಶ ಬಹಳಷ್ಟಿದೆ. ಮಂದಿರಕ್ಕೆ ಹೋಗುವುದು, ಗ್ರಂಥ ಓದುವುದು, ಜಪ ಸಾಹೇಬ್ ಇತ್ಯಾದಿ ಓದುವುದು ಇದೇನು ಕೆಟ್ಟ ಕೆಲಸವಲ್ಲ, ಒಳ್ಳೆಯ ಕೆಲಸವಾಗಿದೆ. ಇದರಿಂದ ಯಾವುದೇ ಪಾಪ ಆಗುವುದಿಲ್ಲ. ಮೂಲ ಮಾತು ವಿಕಾರದ್ದಾಗಿದೆ. ಬಹಳಷ್ಟು ಮಕ್ಕಳು ಗುಪ್ತವಾಗಿ ಇರುತ್ತಾರೆ, ಯಾರಿಗೂ ತಿಳಿಯುವುದೇ ಇಲ್ಲ. ಇದು ಮಹಾಮಂತ್ರವಾಗಿದೆ. ಬೇಹದ್ದಿನ ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಆಗ ಈ ಯೋಗಾಗ್ನಿಯಿಂದ ಪಾಪ ಭಸ್ಮವಾಗುತ್ತದೆ. ತಂದೆಯ ಆಸ್ತಿ ಸುಖ ಮತ್ತು ಶಾಂತಿಯ ಆಸ್ತಿಯನ್ನು ಪಡೆಯುತ್ತೀರಿ. ವಾದ ಮಾಡುವ ಅವಶ್ಯಕತೆ ಇಲ್ಲ. ಕೇವಲ ಹೇಳಿರಿ, ತಂದೆ ಹೀಗೆ ಹೇಳುತ್ತಾರೆ ಎಂದು. ತಂದೆ ಎಲ್ಲ ಆತ್ಮಗಳ ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನಾನು ಪತಿತ ಪಾವನನಾಗಿದ್ದೇನೆ. ಆಗ ನೀವು ಸತೋಪ್ರಧಾನರಾಗುತ್ತೀರಿ. ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಪ್ರಶ್ನೆಗಳಿವೆ. ಈ ಜ್ಞಾನ ಶಾಸ್ತ್ರಗಳಲ್ಲಿ ಇಲ್ಲ. ಇದು ಭಗವಾನುವಾಚ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಆಗ ನಿಮ್ಮ ಪಾಪ ಭಸ್ಮವಾಗುತ್ತದೆ. ಹೀಗೆ ಹೇಳುವುದರಿಂದ ಎಂದೂ ಯಾರು ಕೋಪ ಮಾಡಿಕೊಳ್ಳುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಮಾತ್ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ಸ್ವದರ್ಶನ ಚಕ್ರಧಾರಿ ಭವ. ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ? ಸ್ವದರ್ಶನ ಚಕ್ರಧಾರಿಗಳೇ ಭವಿಷ್ಯದ ಛತ್ರಧಾರಿಗಳು.
ಸ್ವದರ್ಶನ ಚಕ್ರಧಾರಿಗಳಾಗದಿದ್ದರೆ ಭವಿಷ್ಯದ ಛತ್ರಧಾರಿಗಳೂ ಆಗುವುದಿಲ್ಲ. ಸ್ವದರ್ಶನ ಚಕ್ರವು ಅನೇಕ ವ್ಯರ್ಥ ಚಕ್ರಗಳನ್ನು ಸಮಾಪ್ತಿ ಮಾಡುತ್ತದೆ. ಸ್ವದರ್ಶನ ಚಕ್ರದ ಮುಂದೆ ಯಾವುದೇ ಚಕ್ರ ನಿಲ್ಲಲು ಸಾಧ್ಯವಿಲ್ಲ. ಸೆಕೆಂಡಿನಲ್ಲಿ ಸಮಾಪ್ತಿಯಾಗುತ್ತದೆ. ಹಾಗಾದರೆ ನಿಮ್ಮ ಅಲಂಕಾರವನ್ನು ಸದಾ ಕಾಯಂ ಇಟ್ಟುಕೊಳ್ಳುತ್ತೀರಾ ಅಥವಾ ಕೆಲವೊಮ್ಮೆ ಸುಸ್ತಾಗುತ್ತೀರಾ? ಸ್ವದರ್ಶನ ಚಕ್ರವನ್ನು ಧಾರಣೆ ಮಾಡಿಕೊಳ್ಳುವುದು ಎಂದರೆ ಸದಾ ಹಗೂರವಾಗಿ ಇರುವುದು. ಹಗೂರವಾದ ವಸ್ತುವನ್ನು ಸದಾ ಧಾರಣೆ ಮಾಡುವುದು ಕಷ್ಟವೇನಲ್ಲ. ಸ್ವದರ್ಶನ ಚಕ್ರಧಾರಿಯಾಗುವುದು ಎಂದರೆ ಹಗೂರವಾಗುವುದು. ಆದ್ದರಿಂದ ನಿರಂತರ ಈ ಚಕ್ರ ತಿರುಗುತ್ತಿರಲಿ. ಇದನ್ನು ಬಿಡಬಾರದು. ಒಳ್ಳೆಯದು. ಓಂ ನಮಃ ಶಿವಾಯ.